ಇವತ್ತು ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ವಿರುದ್ಧ ಸಾರಿಗೆ ಇಲಾಖೆ ಅಧಿಕಾರಿಗಳು ಸಮರ ಸಾರಿದ್ದಾರೆ. ರಾಜಧಾನಿಯಲ್ಲಿ ಬೆಳ್ಳಂಬೆಳಗ್ಗೆ ಫೀಲ್ಡ್ಗೆ ಇಳಿದ ಅಧಿಕಾರಿಗಳು ಬೈಕ್ ಟ್ಯಾಕ್ಸಿ ಚಾಲಕರನ್ನ ಖೆಡ್ಡಾಗೆ ಕೆಡವಿದ್ರು. ಸುಮಾರು 500ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳನ್ನು ಸೀಸ್ ಮಾಡಿದ್ರು. ಆದರೆ ಬೈಕ್ ಟ್ಯಾಕ್ಸಿಗೆ ಡ್ಯೂಟಿ ಕೊಡುವ ಆಪ್ಗಳನ್ನು ಬಿಟ್ಟು ಬೈಕ್ ಚಾಲಕರ ಮೇಲಕ್ಕೆ ಬಲ ಪ್ರಯೋಗ ಅಂತ ಚಾಲಕರು ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಆರ್ಟಿಒ ಆಪರೇಷನ್, 500ಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿಗಳು ಸೀಸ್. ಬೈಕ್ ಟ್ಯಾಕ್ಸಿ ಚಾಲಕರಿಂದ ತೀವ್ರ ಆಕ್ರೋಶ. ಅನಧಿಕೃತ ಬೈಕ್ ಟ್ಯಾಕ್ಸಿ ಮತ್ತು ಒನ್ ಸಿಟಿ ಒನ್ ರೇಟ್ ಜಾರಿಗೆ ಆಗ್ರಹಿಸಿ ಆಟೋ ಮತ್ತು ಕ್ಯಾಬ್ ಚಾಲಕರು ಸಾರಿಗೆ ಇಲಾಖೆ ಮುಖ್ಯ ಕಚೇರಿ ಮುತ್ತಿಗೆ ಹಾಕೋದಕ್ಕೆ ಮುಂದಾದ್ರು. ಆಟೋ ಕ್ಯಾಬ್ ಚಾಲಕರ ನಿರ್ಧಾರದ ಬೆನ್ನಲ್ಲೇ ಬೆಳ್ಳಂಬೆಳಗ್ಗೆ ಬೈಕ್ ಟ್ಯಾಕ್ಸಿ ವಿರುದ್ಧ ಆರ್ಟಿಒ ಅಧಿಕಾರಿಗಳು ಫೀಲ್ಡ್ಗೆ ಇಳಿದ್ರು. ಹೌದು, ಬೆಂಗಳೂರಿನಲ್ಲಿ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು 11ಕ್ಕೂ ಹೆಚ್ಚು ಆರ್ಟಿಒ ವ್ಯಾಪ್ತಿಯಲ್ಲಿ ಬೈಕ್ ಗಳನ್ನ ಸೀಸ್ ಮಾಡಿದ್ರು. ಆಟೋ ಚಾಲಕರೇ ಪ್ರಯಾಣಿಕರ ರೀತಿ ಬೈಕ್ ಟ್ಯಾಕ್ಸಿ ಬುಕ್ಕಿಂಗ್ ಮಾಡಿದ್ರು. ಪಿಕಪ್ಗೆ ಬಂದ ಸುಮಾರು 500ಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿಗಳನ್ನ ಅಧಿಕಾರಿಗಳು ಸೀಸ್ ಮಾಡಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಾರಿಗೆ ಇಲಾಖೆ ಅಪರ ಆಯುಕ್ತೆ ಓಂಕಾರೇಶ್ವರಿ, ಬೈಕ್ ಟ್ಯಾಕ್ಸಿ ವಿರುದ್ಧ 1 ವಾರ ಕಾರ್ಯಾಚರಣೆ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟರು. ಬೆಂಗಳೂರಿನ ರಾಜಾಜಿನಗರ, ಯಲಹಂಕ, HSR ಲೇಔಟ್, ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ಹಲವು ಆರ್ಟಿಒ ಅಧಿಕಾರಿಗಳು ಬೈಕ್ ಸೀಸ್ ಮಾಡಿದ್ರು. ಇನ್ನು ಈ ಬಗ್ಗೆ ಮಾಹಿತಿ ನೀಡಿರುವ ಯಲಹಂಕ ಸಹಾಯಕ ಪ್ರಾದೇಶಿಕ ಸಾರಿಗೆ ಆಯುಕ್ತ ವೆಂಕಟೇಶ್ ಹೆಚ್, ಬೈಕ್ ಟ್ಯಾಕ್ಸಿ ವಿರುದ್ಧ ಕಾರ್ಯಾಚರಣೆ ಮಾಡುತ್ತಿದ್ದೇವೆ. ಸುಮಾರು 33 ಬೈಕ್ ಟ್ಯಾಕ್ಸಿಗಳನ್ನ ಸೀಸ್ ಮಾಡಿದ್ದೇವೆ. ಕಾನೂನು ಪ್ರಕಾರ ಆರ್ಸಿ ಸಸ್ಪೆಂಡ್ ಮಾಡ್ತೀವಿ. ವೈಟ್ ಬೋರ್ಡ್ ವಾಹನವನ್ನ ಟ್ಯಾಕ್ಸಿ ಆಗಿ ಕನ್ವರ್ಟ್ ಮಾಡಿಕೊಂಡು ಬಳಕೆ ಮಾಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಕೋರ್ಟ್ಗೆ ಹೋಗ್ತೀವಿ ಅಂದ್ರು. ಪ್ರೈವೇಟ್ ವೆಹಿಕಲ್ ಅಲ್ಲಿ ಮೋಟರ್ ಸೈಕಲ್ ಮತ್ತು ಕಾರನ್ನು ಕಮರ್ಷಿಯಲ್ ವೆಹಿಕಲ್ಸ್ ಆಗಿ ಯೂಸ್ ಮಾಡ್ತಾರೆ. ಇದು ಸುಮಾರು ಸಲ ನಾವು ಡ್ರೈವ್ ಮಾಡಿದ್ದೀವಿ. ಈ ವೆಹಿಕಲ್ ಅಲ್ಲಿ ಬಾಡಿಗೆ ಹೊಡಿಬಾರ್ದು ಅಂತ ಅವ್ರಿಗೆ ಸುಮಾರು ಸಲ ತಿಳುವಳಿಕೆ ಹೇಳಿ ನೋಟಿಸ್ ಕೊಟ್ಟು ವೆಹಿಕಲ್ನ ಮುಟ್ಗೋಲು ಹಾಕೊಂಡಿದ್ದೀವಿ. ಆದರೂ ಸಹ ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ ಪದೇ ಪದೇ. ಈಗ ನೆಕ್ಸ್ಟ್ ಪ್ರೊಸೀಜರ್ ಪ್ರಕಾರ ಅವ್ರಿಗೆ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇಲ್ಲ, ಅಂದರೆ ಕಮರ್ಷಿಯಲ್ ಆಗಿ ಯೂಸ್ ಮಾಡೋದಕ್ಕೆ ಯಾವುದೇ ಪರ್ಮಿಟ್ ಇಲ್ಲ. ಕಮರ್ಷಿಯಲ್ ಎಲ್ಲೋ ಬೋರ್ಡಾಗಿ ರಿಜಿಸ್ಟರ್ ಆಗಬೇಕು. ಆದರೆ ಈ ಡಾಕ್ಯುಮೆಂಟ್ಸ್ ಯಾವುದೂ ಅವರು ಪಡೆಯೋದೇ ಗಾಡಿಗಳನ್ನ ಡ್ರೈವ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಅದನ್ನು ಮೋಸ್ಟ್ಲಿ ನಾವು ಮತ್ತೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕಾಗ್ತದೆ. ಯಾಕೆಂದರೆ ರಿಜಿಸ್ಟ್ರೇಷನ್ ಕಂಡೀಷನ್ ವೈಲೇಷನ್ ಆಗಿರುತ್ತೆ. ಇನ್ನು ಬೈಕ್ ಟ್ಯಾಕ್ಸಿಗಳನ್ನ ಸೀಸ್ ಮಾಡ್ತಾ ಇರುವ ಆರ್ಟಿಒ ವಿರುದ್ಧ ಬೈಕ್ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಸೀಸ್ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ್ರು. ಪ್ರತಿನಿತ್ಯ ಆಫೀಸ್ಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ 1 ಅವರ್ ಮಾಡ್ತಾ ಇದೀವಿ ಸರ್, ಇಲ್ಲ ಅಂತ ಹೇಳಿಲ್ಲ. ಡ್ರಾಪ್ ಮಾಡ್ಬಿಟ್ಟು ಆಫೀಸ್ಗೆ ಹೋಗೋಣ ಅನ್ನೋ ಟೈಮಲ್ಲಿ ಬಂದೆ ಸರ್, ಸಡನ್ ಆಗಿ ಬಂದು 11 ಪರ್ಸನ್ ಹಿಡ್ಕೊಂಡ್ರು ಗಾಡಿನ. ಬಂದು ಹೊಡೆಯಕ್ಕೆ ಬಂದ್ರು ಸರ್. 5-6 ಜನ ಗುಂಪು ಕೂಡ್ಕೊಂಡು ಬಂದ್ರೆ ನಾವೇನ್ ಸರ್ ಮಾಡೋಕ್ಕಾಗುತ್ತೆ? ಈ ಲೆಟರ್ ಕೊಟ್ಟಿದ್ದಾರೆ, ಈ ಲೆಟರ್ ಒಳಗಡೆ ಹೋಗೋದು ಏನು ಗೊತ್ತೇ ಇಲ್ಲ ಅಂತಾರೆ. ಫಸ್ಟ್ ಆಫ್ ಆಲ್ ಆಪಲ್ಲಿ ಬೈಕನ್ನು ಆಪ್ಷನ್ ಬಿಡಬಾರ್ದಾಗಿತ್ತು. ಬೈಕ್ ಆಪ್ಷನ್ ಬಿಟ್ಟಿದ್ದಕ್ಕೆ ತಾನೇ ಸರ್ ನಾವು ಮಾಡಿದ್ದು. ರೂಲ್ಸ್ ಹೆಂಗಿದ್ಯೋ ಹಂಗೆ ಮಾಡ್ಬೇಕು ಸರ್. ಅದರಲ್ಲಿ ಇವ್ರು ಆಟೋದವ್ರು ಹೋಗ್ಬಿಟ್ಟು ಅದ್ರಲ್ಲಿ ಬ್ಯಾನ್ ಮಾಡಿಸಿದ್ರೆ ನಾವೇನಕ್ಕೆ ಸರ್ ಮಾಡಕ್ ಹೋಗ್ತೀವಿ? ಅದ್ರಲ್ಲಿ ಬ್ಯಾನ್ ಮಾಡಿಸ್ಬೇಕು. ಇವ್ರು ಹೋಗ್ಬಿಟ್ಟು ಅದ್ರಲ್ಲಿ ಬ್ಯಾನ್ ಮಾಡಿಸ್ಲಾರ್ದೆ ನಮ್ಮನ್ನ ಆಟೋಮೆಟಿಕ್ ಆಗಿ ಹಿಡಿದ್ಬಿಟ್ಟು ಹೋಗಿ RTO ಕೈಲಿ ಹಿಡ್ಕೊಟ್ರೆ ನಾವೇನ್ ಮಾಡೋದು ಸರ್? ನಾವು ಬೆಳಗ್ಗೆಯಿಂದ ದುಡಿಯೋದು 800,000, ಅದ್ರಲ್ಲಿ ಫೈನ್ ಹಾಕಿದ್ರೆ ನಾವು ಇನ್ನೇನು ಮಾಡೋದು ಸರ್? ಆಟೋದವ್ರು ಏಕಾಗಿ ಬಂದು ಅವರೇ ಬುಕ್ ಮಾಡ್ತಾರೆ. ಅವರೇ ಒಂದು 40 ರೂಪಾಯಿ ಆರ್ಡರ್ಗೆ 150 ರೂಪಾಯಿ ಎಕ್ಸ್ಟ್ರಾ ಹಾಕ್ಬಿಟ್ಟು ಆಟೋದವರೇ ಕರ್ಸ್ಕೊಂಡು ಆಟೋದ ಡೈರೆಕ್ಟ್ ಅವ್ರು ನಮ್ಮ ಜೊತೆ ಕುತ್ಕೊಂಡು ಗಾಡಿನ ಒಳಗೆ ಬಿಡ್ತಿದ್ದಾರೆ. ಒಟ್ನಲ್ಲಿ ಬೈಕ್ ಟ್ಯಾಕ್ಸಿ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ಇರುವಾಗಲೇ ಈ ಕಾರ್ಯಾಚರಣೆ ನಡೆದಿರೋದಕ್ಕೆ ಸಾಕಷ್ಟು ಪರ ವಿರೋಧ ಚರ್ಚೆ ಉಂಟಾಗ್ತಾ ಇದೆ. ಈ ಬಗ್ಗೆ ಸಾರಿಗೆ ಇಲಾಖೆ ತನ್ನ ಸ್ಪಷ್ಟ ನಿಲುವನ್ನ ಪ್ರಕಟಿಸಬೇಕಿದೆ. ಮಾತೇಶ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.